ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ನಾವು ಪ್ರಯಾಗರಾಜ್ನಾಗ ಸಂಗಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಪ್ರಯಾಗರಾಜ್ದಿಂದ ಅಯೋಧ್ಯ ಕಡೆಗೆ ನಮ್ಮ ಪಯಣ ಸಾಗತೈತಿ. ಈ ಜರ್ನಿ ಒಳಗೂ ನೀವು ನನ್ನ ಜೋಡಿ ಇರ್ತೀರಿ. ನಾನು ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಮಹಾಕುಂಭದ 2 ವೀಡಿಯೋ ಬಿಟ್ಟೇನಿ, ಪಾರ್ಟ್ 1 ಪಾರ್ಟ್ 2 ಅಂತ. ಅಕಸ್ಮಾತ್ ಯಾರು ನೋಡಿರಲಿಲ್ಲ ಅಂದ್ರೆ ಇದೇ ಚಾನಲ್ನಾಗ ಇರ್ತೈತಿ. ಈ ವಿಡಿಯೋ ಮುಗಿದ್ಕೊಂಡು ಹೋಗಿ ಅದು ವಿಡಿಯೋ ನೋಡ್ರಿ. ನೀವೆಲ್ಲರೂ ಇಲ್ಲಿ ನೋಡತ್ತಿರ್ಬೇಕು ಎಷ್ಟು ಟ್ರಾಫಿಕ್ ಜಾಮ್ ಆಗೈತೆ ಅಂಥೇಳಿ. ಆಗಳಿಂದ 2 ತಾಸು ಆಯ್ತು, ಇನ್ನೂ ಮಟ್ಟ ನಮ್ಮ ಗಾಡಿ ಒಂದು ಸ್ವಲ್ಪ ಮೂವ್ನ ಆಗತ್ತಿಲ್ಲ. ಯಾಕಂದ್ರೆ ಅಷ್ಟು ಟ್ರಾಫಿಕ್ ಜಾಮ್ ಅದ. ಯಾಕಂದ್ರೆ ದೇಶಾದ್ಯಂತ ಕೋಟ್ಯಾಂತರ ಜನ ಭಕ್ತರು ಪ್ರಯಾಗರಾಜಕ್ಕೆ ಬರೋರ. ಇದೆಲ್ಲ ಇಲ್ಲಿ ಮಾಮೂಲನ ಸದ್ಯದ ಮಹಾಕುಂಭದ ಸಮಯದಾಗ. ಕಡೆಗೂ ನಾವು 7 ರಿಂದ 8 ತಾಸು ಟ್ರಾಫಿಕ್ ಒಳಗೆ ನಿಂತು ಒಟ್ಟು ಪ್ರಯಾಗರಾಜ್ದಿಂದ ಹೊರಗೆ ಬಂದ್ವಿ. ಇನ್ನು ಅಯೋಧ್ಯಕ್ಕೆ ಹೊಂಟೀವಿ. ಇದು ರೋಡ್ ಬಹಳ ರಶ್ ಅದ. ಆಗಳಿಂದ ಬರೀ ಸ್ವಲ್ಪ ಮುಂದೆ ಹೊಂಟೀವಿ. ಯಾಕಂದರೆ ಇಲ್ಲಿ ಪ್ರಯಾಗರಾಜಿಗೆ ಯಾರ್ಯಾರು ಭಕ್ತರು ಬರ್ತಾರೆ ಎಲ್ಲರೂ ಫಿಕ್ಸ್ ಅವ್ರು ಮತ್ತು ಹೊಳಮಳ ಬರೋಕ್ಕಾಗೋದಿಲ್ಲ ಅಂತೇಳಿ ಇಲ್ಲೇ ಅಯೋಧ್ಯ ಮತ್ತು ವಾರಣಾಸಿ ಫಿಕ್ಸ್ ಪ್ಲ್ಯಾನ್ ಮಾಡತ್ತಾರೋ. ಅದಕ್ಕೆ ಇದು ರೋಡ್ ಭಾಳ ರಶ್ ಅದ. ಭಾಳ ಬೇಸರ ತನ ನಾವು ಹಂಗೆ ಹಿಂಗೆ ಹಾಡೋದು ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊತ ಹೊಂಟೀವಿ. ಹಂಗೆ ನಮಗೆ ಗಾಡ್ಯಾಗ ಕುಂತು ಭಾಳ ಬೇಸರವಾಗಿತ್ತು ಮತ್ತು ಭಾಳ ಹಸುವೂ ಆಗಿದ್ದು. ಅದ್ರ ಸಲುವಾಗಿ ನಾವು ಭಾಳ ದೂರದಿಂದ ಹುಡುಕಾಡ್ಕೋತ ಬರತ್ತಿದ್ವಿ. ಆದರೂ ಚಲೋ ಜಾಗ ಸಿಕ್ಕರೆ ಅಲ್ಲೇ ಊಟ ಮಾಡ್ಬೇಕಂತ. ಕಡೆಗೂ ಚಲೋ ಜಾಗ ಸಿಕ್ತು, ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಅಡುಗೆ ಮಾಡ್ಕೊಳ್ಳೋದು ಚಲೋ ಬಿಡ ಬೈ. ಆಡೋಣತ್ತಿದ್ರು ನೋಡ, ಎಲ್ಲರ ಹೋಟೆಲ್ ಪಟೇಲ್ ಅಂದಿದ್ದು ಅಂದ್ರೆ ಇಲ್ಲಿ ಮುಟ್ಟ ತರಕೆಲ್ಲ. ಯಾಂತ ಇಲ್ಲ ಇನ್ನೊಂದ್ಸಲ ಮಾಡ್ರಪ್ಪ. ನಮಸ್ಕಾರ ಎಲ್ಲರಿಗೂ. ನಾವು ಬೆಳಗ್ಗೆ 5 ಗಂಟೆಗೆ ಅಯೋಧ್ಯೆಗೆ ರೀಚ್ ಆದು. ಆಮೇಲೆ ರೂಮ್ ಅದು ಬುಕ್ ಮಾಡಿ ಎಲ್ಲರೂ ಈಗ ಫ್ರೆಶ್ ಅಪ್ ಆಗಿ ರಾಮ ಮಂದಿರಕ್ಕೆ ಹೊಂಟೀವಿ. आप नदी पे जाओगे, उधर से रिटर्न आने लगोगे, तुरंत ऑटो मिलेगा, लाके मंदिर पे छोड़ेंगे, मंदिर पे दर्शन करके आओगे, फिर लाके छोड़ेंगे. ऐसा 6-7 पॉइंट आपका दर्शन करवा के इधर लाके छोड़ने का. सरयू नदी, पहला सरयू नदी, हनुमानगढ़ी, राम मंदिर, दशरथ भवन, कनक महल, वाल्मीकि और ये राम दरबार, बड़े हनुमान. कितना टाइम लगेगा इसको सब में? इसको आपके ऊपर. अभी जाओगे तो अभी उधर दर्शन करने के लिए कितना टाइम लगेगा? राम मंदिर में. हाँ, राम मंदिर में एक जगह से दूसरी जगह तो कितना डिस्टेंस है? हाँ, डिस्टेंस तो कितना है? डिस्टेंस यार यही कोई 200-300 मीटर. वो 4 मंदिर तो एक ही जगह पे है. राम मंदिर, हनुमानगढ़ी, दशरथ भवन, कनक महल एक जगह पे है. उसमें आपको 4+ बैठा था 4 जाओगे अंदर लेके जाओगे छोड़ोगे? बोल रहा हूँ 400 मीटर जाना पड़ेगा. हाँ बताया और सीढ़िया तरता
ದಂಡಿಗೆ ಹತ್ತಾವಲ್ಲ ಅಲ್ಲಿಂದ ಬರ್ರಿ 400 ಮೀಟರ್ ಅಡ್ಡ ನಡೀತದ ಹೋಗೋಣ ಬರ್ರಿ. ಯಾರು ನೋಡ್ರಿಪ್ಪ ನಿನ್ನೆ ಎಲ್ಲಿಂದ ಅಂದ್ರೆ ಪ್ರಯಾಗರಾಜ್ದಿಂದ ಬಿಟ್ಟಿವಿ ನಾವು. ಇಲ್ಲಿ ಬೆಳಿಗ್ಗೆ 5 ಗಂಟೆ ಆಗಿತ್ತು ಅಯೋಧ್ಯೆ ಬಂದು ರೀಚ್ ಆಗೋದು. ಬಂದು ರೂಮ್ ಮಾಡಿ ಎಲ್ಲ ಫ್ರೆಶ್ ಆಗಿ ಈಗ ಜಸ್ಟ್ ಅಯೋಧ್ಯೆ ರಾಮ ಮಂದಿರಕ್ಕೆ ಹೊಂಟೇವಿ. ನಾನು ಆಟೋ ಡ್ರೈವರ್ ಬಂದಿಲ್ಲ. ಅಣ್ಣ 500 ರೂಪಾಯಿ ಗಮನಿಗೆ ಹಾಕಿದ ನಮಗೆ. ನಡ್ಕೊಂಡು ಹೋಗ್ತೀನಿ ಮಾಡ್ತೀನಿ ಅಂತಂದ್ರೆ 5 6 ಕಿಲೋಮೀಟ್ರ್ ಐತಿ ನಾವು ಮಾಡಿದ್ದು ರೂಮಿಂದ ಅಯೋಧ್ಯೆ ಮಂದಿರ. ಅಲ್ಲೇ ಪ್ರಯಾಗರಾಜ್ನಾಗ ನಡೆದ ಸುಸ್ತ. ಅದೇ ಅಂತೀನಿ ಇದಕ್ಕೆ ಅಣ್ಣ ಇವು ಇಲ್ಲ ಒಂದು 400-500 ಮೀಟ್ರಿಂದ ಸಮೀಪ ಐತಿ ರಾಮ ಮಂದಿರ, ಅಲ್ಲಿ ಮಠ ಬಿಡ್ತೇನೆ ನಿಮ್ಗೆ ಅಂತ ಹೇಳೋಣ. ನೋಡ್ಬೇಕು ಈಗ ನಾವು ಹೇಳಿದ ಕರೆ ಐತೆ ಸುಳ್ಳು ಐತೆ, ನಮಗೆ ಟಪ್ಪಿ ಹಾಕೋಣ, ನಾವು ಟಪ್ಪಿ ಹಾಕ್ತೇವೆ. ಅದ್ರಾಗ ಒಂದು 7-8 ಪ್ಲೇಸ್ ಹೇಳೋಣ. ತಲೆಗೆ 300 ರೂಪಾಯಿ ತಗೋತೀನಿ ಅಂತ ಹೇಳಿದೆ. ಅದಕ್ಕೆ ಬ್ಯಾಡಪ್ಪ ಸುಮ್ಮನೆ ರಾಮ ಮಂದಿರ ಮಠ ಬಿಡು 500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ನನಗೆ. ಅಲ್ಲಿಂದ ಮತ್ತೆ 400 ಮೀಟರ್ ನಡ್ಕೊಂಡು ಯಾರೇ ಬಂದಾಗ ಹಿಂಗೆ ಎಲ್ಲ ಕಡೆ ಸುತ್ತಾಸ್ತೀನಿ ಇಷ್ಟು ಕೊಡ್ರಿ ಅಂತ ಹೇಳಿದ್ರೆ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಭಾಳ ದೂರ ಇಲ್ಲ, ಎಲ್ಲ ಸೇರಿನಾಗ ಅವು. ಸೊ ಅದಕ್ಕೆ ನೋಡಿ ವಿಚಾರ ಮಾಡಿ ಕೇಳಿ ಮಾಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವರೇ ಅಣ್ಣ, ನಮ್ಮ ಅಣ್ಣ. ಫ್ರೆಂಡ್ಸ್ ನೋಡಿ ಸುತ್ತ ಹಸ್ತಾ ಇದ್ದಾನಂತ. ಅರ್ಧ ಗಂಟೆ ಆಯ್ತು ಸುತ್ತ ಹಸ್ತಾ ಇದ್ದಾನೆ. ಮ್ಯಾಪಲ್ಲಿ ನೋಡಿದ್ರೆ ಇಲ್ಲೇ ಇದೆ, ತಂದು ನೋಡ್ರಿ ಕೊಡ್ತಾವನೆ ಅಯೋಧ್ಯೆ ಎಲ್ಲ ಕೂಡಿ ಕೊಡ್ತಾವನೆ. ರೊಕ್ಕ ಇಟ್ಟಿಸ್ಕೊತಿರ್ಬೇಕು ಅವ್ರೆ. ಇದು ಒಂದು ಸ್ವಲ್ಪ ಉದ್ಧಾರ ಮಾಡ್ಯಾರ, ಊರು ಭಾಳ ಉದ್ಧಾರ ಮಾಡ್ಯಾರ. ಅಲ್ಲಿ ಪ್ರಯಾಗರಾಜ್ಕಿಂತ ಒಂದು ಸ್ವಲ್ಪ ಚಲೋ ಅನಿಸ್ತದ ನೋಡು. ನಮ್ಗೆ ಹೇಳತ್ತಿದ್ರು ಪ್ರಯಾಗರಾಜ್ಕಿಂತ ಅಯೋಧ್ಯೆನಾಗ ಮತ್ತು ವಾರಣಾಸಿನಾಗ ಭಾಳ ಗದ್ದಲ ಐತೆ ಅಂತ ಹೇಳತ್ತಿದ್ರು. ಬಟ್ ಈಗ ಅಲ್ಲಿ ಹೋದಾಗ ಗೊತ್ತಾಗ್ತೈತಿ. ಇಲ್ಲಂತೂ ನೋಡ್ರೆ ಭಾಳ ಪಾರ್ಕಿಂಗ್ ಆಗ್ಯಾವು ಗಾಡಿಗಳು. ಇನ್ನು ಅಲ್ಲಿ ಹೋದ್ಕೂರ ಮಂದಿ ಚೆಕ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಹೇಳತ್ತಿದ್ರು ಪ್ರಯಾಗರಾಜ್ನಾಗ ನಿನ್ನೆ ನಾವು ಒಟ್ಟು 6 ರಿಂದ 7 ತಾಸು ನಿಂತೇವೆ. ಒಟ್ಟು ಅಲ್ಲಿ ಪ್ರಯಾಗರಾಜ್ದಿಂದ ಹೊರಗೆ ಬಂದಿವಿ ನಾವು. ब्लॉग बनाता है क्या? जी ब्लॉग बनाता हूँ. ನೋಡ್ದ ಬೈಕ್ ತಗೊಂಡ್ ಬರಾಕತ್ತಾನ, ಟ್ರೈನ್ ಬರಾತೈತಿ. ಏ ಭೈ ನೋಡಿ ಫ್ರೆಂಡ್ಸ್, ಓಂಕಾರ ಬತ್ತಾರ ಸಿಂಗರ ಎಲ್ಲಿ ಬಿಡೋಣ. ಏನ್ ಮಾಡತಾನ? ಪುರಿ ಮಾಡತ್ತಾನ ಬರೀ. ಬೆಳಗಿಂದ ನಾಷ್ಟ ಇಲ್ಲ ಅಣ್ಣ, ವಾರಕ್ರು ಹೋಗೋಣ. ಏನು ಉಪವಾಸ ಇರ್ಬೇಕಂತ ಪ್ಲಾನ್ ಮಾಡ್ರಿ ನೀವತ್ತ. ಅಯೋಧ್ಯ ನಗರಿ ಒಟ್ಟ ಊರು ಭಾರಿ ಡೆವಲಪ್ ಮಾಡ್ಯಾರು ನಮ್ಮ ಯೋಗಿಜಿ. ಅಲ್ಲಿ ತಂಡಂತೂ ಭಾಳ ಐತಿ. ತಂಡ ಐತಿ, ಭಾಳ ಐತಿ. ತಂಡ ಸ್ವೆಟರ್, ಮಫ್ಲರ್, ಕ್ಯಾಪ್, ಗ್ಲೌಸ್, ಸಾಕ್ಸ್ ಎಲ್ಲ ತಗೊಂಡ್ ಬಂದ್ಬಿಡ್ರಿ. ಇಟ್ಕೊಂಡ್ಬರ್ರಿ. ಭಾಳ ಕಡೆ ದಂಡ ಐತಿ. ಪ್ರಯಾಗರಾಜ್ನಾಗಂತೂ ಭಾಳ ಅದ. ಇಲ್ಲಿ ಒಂದು ಸ್ವಲ್ಪ ಇನ್ನೂ ಕಡಿಮೆ ಐತಿ. ಯಾಕಂದ್ರೆ ಅಲ್ಲಿ ಪೂರಾ ನದಿ ಅದು ಐತಿ, ಅಲ್ಲಿ ತ್ರಿವೇಣಿ ಸಂಗಮ. ಆ ಕಡೆ ಒಂದು ಸ್ವಲ್ಪ ಭಾಳ ಹತ್ತೈತಿ ನಿಮ್ಗೆ ತಂಡಿ. ಇಲ್ಲೊಂದು ಸ್ವಲ್ಪ ಕಡಿಮೆ ಐತಿ. ಮತ್ತು ಈ ಊರು ಒಂದು ಸ್ವಲ್ಪ ಪ್ರಯಾಗರಾಜ್ಗಿಂತ ಒಂದು ಸ್ವಲ್ಪ ಡೆವಲಪ್ಡ್ ಸಿಟಿ ಐತಿ ಒಂದು ಸ್ವಲ್ಪ. ಮಂದಿ ಭಾಳ ಐತಿ, ಗದ್ದಲ ಭಾಳ ಐತಿ. ಕಟ್ರಿ ರೂಪಾಯಿನ ಒಟ್ಟ ಇಲ್ಲಿಂದ ಹೋಗಿಲ್ಲ.
ರಾಮ ಮಂದಿರ ಕಾಣೋದೈತ್ರಿ. ನೋಡ್ದು ಹೋಗ್ಬೇಕು ನಾವಿನ್ನ. ನಾವು ಮೊದಲ ಅಪ್ಪಟ ರಾಮ ಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ರೆ ಹನುಮಾನ್ ಗಡಿಗೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಭಾಳ ಜನ ಇದ್ದರು, ಭಾಳ ಮಂದಿ ಭಕ್ತಾದಿಗಳು ಇಲ್ಲಿ ಬಂದಿದ್ದರು. ಇದ್ರಾಗ ನಮಗೆ ನಂಬರ್ ಸಿಗ್ತೈತಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಹಂಗೋ ಹಿಂಗೋ ಮಾಡಿ ಒಟ್ಟು ಹೆಂಗೋ ಗುಂಪ್ನಾಗ ಗೋವಿಂದ ಅಂತೇಳಿ ನಾವು ನಂಬರ್ ಹಚ್ಚೇ ಬಿಟ್ವಿ. ಇಲ್ಲಿ ನೀವು ನೋಡತ್ತಿರ್ಬೇಕ ಒಟ್ಟು ಯಾರಿಗೂ ಏನೂ ತೊಂದರೆ ಆಗ್ಲಾರ್ದಂಗೆ ಭಾಳ ಚಲೋ ವ್ಯವಸ್ಥೆ ಮಾಡಿದರು. ಆಮೇಲೆ 4 ಲೈನ್ ಮಾಡಿದರು, ಅಂದ್ರೆ ಒಟ್ಟು ಏನೂ ಗದ್ದಲಾಗ್ಬಾರ್ದಂಗೆ, ಆಮೇಲೆ ಎಲ್ಲರಿಗೂ ಜಲ್ದಿ ದರ್ಶನ ಆಗಲಿ ಅಂಥೇಳಿ ಚಲೋ ವ್ಯವಸ್ಥೆ ಮಾಡಿದ್ರು. ಮುಂದೆ ಭಾಳ ನಂಬರ್ ಐತಂತ ಅದಕ್ಕೆ ಇಲ್ಲಿ ಎಲ್ಲರೂ ಸೇರಿ ಕುಂತೀವಿ. ಭಾಳ ರಶ್ ಅದಂತ ಅದಕ್ಕೆ ಅಲ್ಲೆಲ್ಲ ಖಾಲಿ ಆಗಾನ ನಮಗೂ ಬಿಡ್ತಾರೆ. ಸುಮಾರು ಇಲ್ಲ ಅಂದರೂ ಒಂದು 4-5 ಕಿಲೋಮೀಟ್ರ್ ನಡ್ಕೊಂಡು ಬಂದೇವಿ. ಇನ್ನೇನು ಸಮೀಪ ಅದ, ಬಟ್ ಆಗಳಿಂದ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ.
ಫೈನಲಿ ನಮ್ಗೆ ಪ್ರಭು ಶ್ರೀರಾಮರ ದರ್ಶನ ಆಯ್ತು. ನೀವು ಎಲ್ಲ ದರ್ಶನ ತೊಗೊಂಡ್ರಿ ಅನ್ಕೋತೀನಿ. ನನ್ನ ಕಡೆ ಸಾಧ್ಯ ಆದಷ್ಟು ನಾ ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ, ಯಾಕಂದ್ರೆ ಭಾಳ ಗದ್ಲಿತ್ತು, ಆ ಕಡೆ ಈ ಕಡೆ ನೋಡ್ಕಾಡತ್ತಿದ್ರು. ಅದ್ರ ಸಲುವಾಗಿ ನನ್ನ ಕಡೆ ಸಾಧ್ಯ ಆದಷ್ಟು ನಾ ಕವರ್ ಮಾಡೀನಿ. ನೀವು ಎಲ್ಲ ದರ್ಶನ ತೊಗೊಂಡ್ರಿ ಅನ್ಕೋತೀನಿ. ಕಡಿಕೋ ರಾಮ್ಲಲ್ಲ ದರ್ಶನ ಆತು ನಮ್ದು. ಭಾಳ ಬೆಳಗ್ಗೆಯಿಂದ ಒಂದು 2-3 ತಾಸು ಆದ ನಾವು ದರ್ಶನ ತೊಗೊಳಕ್ಕೆ ಹೋಗಿದ್ವಿ. ಅಲ್ಲಿ ಈಗ ಇಲ್ಲಿ ಆಂಧ್ರ ಸ್ಟೈಲ್ ಊಟ ಮಾಡಕ್ಕೆ ಬಂದ್ವಿ. ಇಲ್ಲಿ ಇಲ್ಲಾಡ್ ಸುಸ್ತಾಗಿ ಬಿಸಿಲೈತಿ, ಬೆಳಿಗ್ಗೆ ನಾಷ್ಟ ಇಲ್ಲ ಏನಿಲ್ಲ, ಬಂದೀವಿ. ಸಚಿನ್ ಬೆಳಿಗ್ಗೆ ಅದಕ್ಕೂ ಮಸಾಲೆ ದೋಸೆ ತಿಂದಾನು ಸುಳ್ಳು ಹೇಳೋದನ್ನ ನೋಡ್ರಿ.